ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಏನ್ರಿ ಇದು? ನೆಕ್ಸ್ಟ್ ಪನ್ನೀರು, ಇದು ಚಿಕನ್ನು, ಇದು ಕ್ಯಾಪ್ಸಿಕಮ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಸ್ಸಿ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಎನರ್ಜಿ ಬಂದಿದೆ, ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ನ ಡೈಲಿ ವಾಕಿಂಗ್ ಮಾಡಿ ಸ್ಟಾರ್ಟ್ ಮಾಡೋಣ ಬನ್ನಿ ಪಾರ್ಕಿಗೆ. ಇವತ್ತು ಪಾರ್ಕಲ್ಲಿ ಅಷ್ಟು ಇಲ್ಲ, ಓಕೆ ಜನ ಜಾಸ್ತಿ ಇಲ್ಲ, ಯಾಕಂದರೆ ಇವತ್ತು ಮಂಡೇ ಗೈಸ್. ಅದಕ್ಕೋಸ್ಕರ ಎಲ್ಲ ಮಾರ್ನಿಂಗ್ಗೆ ಕೆಲ್ಸಕ್ಕೆ ಹೋಗೋ ಬ್ಯುಸಿಲಿ ಇರ್ತಾರೆ. 8-9 ಗಂಟೆಗೆ ಎಲ್ಲ ಬರಲ್ಲ, ನಮ್ಮಂಥವರೇ ಬರೋದು, ಅಮ್ಮಾಯಿಕರು. ನೋಡಿ ಅದು ಹೇಗಿದೆ, ಫೋಟೋ ತೆಕ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದಲ್ವ. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಮರ್ತೋಯ್ತು ನನಗೆ. ಇವತ್ತು ನಮ್ಮ ಕೊಲೀಗ್ ಬರ್ಡೆ. ಆಫೀಸಲ್ಲಿ ಬಾಸು ಬರ್ತೀನಿ ಅಂದವ್ರೆ. ಏನಾದ್ರು ಮಿಸ್ಕಿಸ್ ಆದರೂ ಗುರು ಆಫೀಸಿಗೆ ಬರ್ತಲೇ ರಜೆ ಗಿಜೆ ಹಾಕ್ಕೊಂಡ್ರೆ ನಂಗೆ ಕಂಟೆಂಟ್ ಇಲ್ಲ. ಏನು ಮಾಡೋದು, ನೋಡ್ಬೇಕೇನಾಗುತ್ತಂತ. ಇಲ್ಲಿ ನೋಡಿ, ಬೆಕ್ಕನ್ನ ಕಟ್ಟಾಕಿದ್ದಾರೆ ನಾಯಿ ಥರ. ಅದಕ್ಕೆ ಹೆಂಗೆ ಅನ್ನಿಸ್ತಿತ್ತು, ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ. ಆಫೀಸಿಗೆ ಹೊರಟೆ, ಪೆಟ್ರೋಲ್ ಇದ್ದೀನಿ, ಆಫೀಸಿಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಇಲ್ಲಿಂದ ಮೆಟ್ರೋದಿಂದ ಇಳಿದು ನಾನು ನಿಯರ್ ಟು 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಆಫೀಸಿಗೆ ಹೋಗಿ ನನ್ನ ಕೊಲೀಗಿಗೆ ವಿಶ್ ಮಾಡೋಣ ಬರ್ಡೇಗೆ. ನೋಡೋಣ ಇವತ್ತು ಹೇಗೆ ಬಂದಿರ್ತಾರೆ ಬಾಸು ಅಂತ. ಬನ್ನಿ ಆಫೀಸಿಗೆ ಹೋಗೋಣ. ಒಳಗಡೆ ಡೋರ್ ಆಲ್ರೆಡಿ ಓಪನ್ ಆಗಿದೆ. ಇಲ್ಲಿ ಇವರೇ ಬಂದಿಲ್ಲ, ಬರ್ತಾರಂತ ಅಂದ್ಕೊಂಡೆ, ನೋಡೋಣ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. ಏನು ಮುಗ್ತಲ್ ಕಳೆ, ಯಾಕೆ ಇವತ್ತೇ ಯಾಕೆ ಲೇಟ್ ಯಾಕೆ? ಅಲ್ಲಿ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಕೊಬರೋಕಿತ್ತಾ? ಮತ್ತೆ ಎದ್ದಿದ್ ಲೇಟಾ? ರಾತ್ರಿ ಎಲ್ಲ ವಿಶ್ ಮಾಡಿದ ಅವರಿಗೆಲ್ಲ ರಿಪ್ಲೈ ಕೊಡ್ಬೇಕಿತ್ತಂತಾರ. ಮ್ಯಾಚ್ ನೋಡಿ ನೆನ್ನೆ ಗೈಸ್. ಬನ್ನಿ ಕೇಕ್ ತರೋಣ ಹೋಗಿ. ಇವತ್ತು ಕೇಕ್ ಕಟ್ ಮಾಡಿಸ್ಬೇಕು, ನಾರ್ಮಲ್ ಇವತ್ತೇ ಬರಲ್ಲ, ಕೇಕ್ ಕಟ್ ಮಾಡಿಸ್ಬೇಕು ಅಂತ ನಮ್ಮ ಮ್ಯಾನೇಜರಿಗೆ ಕಾಲ್ ಮಾಡಿದ್ವಿ. ಅವರು ಇವತ್ತು ಬರಲ್ಲ, ಬುಧವಾರ ಮಾಡಿಸೋ, ನೆಕ್ಸ್ಟ್ ನಾಳೆ ವೀಕ್ ಆಫ್ ಇದೆ, ನಾಡಿದ್ದು ಮಾಡಿಸೋಣ ಅಂತ ಅಂದರು. ನಾನೇ ಮಾಡಿಸ್ತೀನಿ ಬರ್ಡೇ ಸೆಲೆಬ್ರೇಷನ್ನು ಅದು ಇದು ಅಂದರು ನಾನು. ಬಟ್ ನಮ್ಮ ಕಡೆಯಿಂದ ಇವತ್ತು ಸೆಲೆಬ್ರೇಟ್ ಮಾಡಿಸೋಣ. ಎಸ್ಗೋ ಕೇಕ್ ತರಬೇಕು. ಇವಾಗ ಹೋಗ್ತಾ ಇದ್ದೀನಿ. ಇರೋದೇ 3 ಜನ ನಾವು ಎಂಪ್ಲಾಯೀಸು. ಒಂದು ಚಿಕ್ಕ ಕೇಕ್ ತಂದು ಕಟ್ ಮಾಡಿಸೋಣ ಅಂತ. ನೋಡೋಣ ಅವ್ರಿಗೆ ಯಾವ ಫ್ಲೇವರ್ ಇಷ್ಟ ನನಗೆ ಗೊತ್ತಿಲ್ಲ. ಇಳಿಸಿ ಯಾವ ಚೆನ್ನಾಗಿರುತ್ತೆ ತೊಗೊಂಡು ಬರೋಣ. ಅಷ್ಟೊಂದು ಕೇಕ್ಸ್ ಇದೆ, ಇದರಲ್ಲಿ ಯಾವುದಾದ್ರು ಚೆನ್ನಾಗಿರೋದು ನೋಡಿ ತೊಗೋಬೇಕು. ಗೈಸ್ ಕೇಕ್ ತೊಗೊಂಡೆ, ಬನ್ನಿ ಹೋಗೋಣ. ಈ ಕವರ್ ಹಿಡ್ಕೋಗಿ ನನಗೊಂದು ಏನು ನೆನಪಾಯ್ತು ಅಂದರೆ, ಚಿಕ್ಕದ್ರಲ್ಲಿ ಇದ್ದಾಗ ನಾನೇನು ಮಾಡ್ತಿದ್ದೆ ಅಂದರೆ, ಅಮ್ಮ ಅಂಗಡಿ ಕಳಿಸೋರು. ಅಂಗಡಿಗೆ ಐಟಮ್ಸ್ನ ತರೋಕ್ಕಂತ ಹೋದಾಗ ನಾ ಮೊಟ್ಟೆ ತೊಗೊಂಡಿದ್ದೀನಿ, ಮರ್ತೋಗಿರೋದು ಗೈಸ್. ಹಿಂಗೆ ಕೈ ಆಡಿಸ್ಕೊಂಡು ತಗೊಬರೀನಿ. ಅದು ಖಾಲಿ ಸಂದು ಟಚ್ ಆಗೋದು, ಯಾವಾಗಲೂ ಟಚ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ಮೊಟ್ಟೆ ಎಲ್ಲ ಆಮ್ಲೆಟ್ ಆಗಿರೋದು. ಆಮೇಲೆ ಗೊತ್ತಾಗಿರೋದು, ನಮ್ಮಮ್ಮ ಬೈದಾಗಲೇ ಗೊತ್ತು, ಮೊಟ್ಟೆ ಇತ್ತು ಅದ್ರೊಳಗಡೆ ಅಂತ. ಈಗ ನೆನಪಾಯ್ತಿದ್ದೆ ನನಗೆ. ಅವ್ರೇನಂದ್ರು ಇದು ಹಾಲೆ ನೋಡಿ, ಕಾಣಿಸ್ತಲ್ವಾ? ಬನ್ನಿ ಕಟ್ ಮಾಡೋದು. ಚೆನ್ನಾಗಿದ್ಯಾ ಹೇಳಿ. ಏನಾದ್ರು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು, ಆಯ್ತಾ? ಅಕ್ಕ ಇವಾಗ್ಲೇ ಹೊಡಿತಾನೆ ಅವ್ರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಕಾರ್ತಿಕ್ ಬ್ರೋ, ಹ್ಯಾಪಿ ಬರ್ಡೇ ಟು ಯು. ಏನಿದು? ಇದು ಇವಾಗ ಲಕ್ಷಣ ಬಂತು ಬ್ರೋ, ಫೇಸ್ ತೋರಿಸಿ ಒಂಚೂರು. ಏನ್ರಿ ಇದು? ನೆಕ್ಸ್ಟ್ ಲೆವೆಲ್ ಸಕ್ಕದಾಗಿತ್ತು ಗೆಟಪ್.
ಈ ಖುಷಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೇಳಿ ಇಲ್ಲಿ ನಮ್ಮ ವ್ಯೂವರ್ಸಿಗೆ. ಸಾಕು 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 ಸಾಕು, ಕಟ್ ಮಾಡಿ ಇವಾಗ. ದೊಡ್ಡ ಪೀಸ್ ಬೇಕು ಬ್ರೋ. ತಗೋಬಿಡ್ತೀನಿ. ನಿಮಗೆ ಚಿಕ್ಕ ಪೀಸ್ ಕಣ್ರಿ, ದೊಡ್ಡದೆಲ್ಲ ತಿನ್ಸಕ್ ಹೋಗಲ್ಲ, ವಯಸ್ಸಾಯ್ತು ಬೇರೆ. ಮನ್ಸಿಗೆ ಮಾಡಿದ್ರೆ ಕೇಕ್ ಸೂಪರ್ ಆಗಿದೆ, ಇಷ್ಟ ಆಯ್ತು. ಅರ್ಜೆಂಟಿಗೆ ಹೋಗಿ ತಂದ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ನನಗೆ ನೆನಪಾಯ್ತಿತ್ತಂದ್ರೆ ಇದು ನಾವು ಕೇಕ್ ಕಟ್ ಮಾಡಿದಾಗ ಇದಿರೋದಲ್ಲ, ತುಂಬಾ ಜನ ಶೇರ್ ಮಾಡ್ಕೋಬೇಕಿತ್ತು. ಚಿಕ್ಕ ಚಿಕ್ಕ ಪೀಸಸ್ ಸಿಗ್ತಿಲ್ಲ, ಚಿಕ್ಕ ದೊಡ್ಡ ಪೀಸ್ ಸಿಕ್ಕೈತೆ, ತಿನ್ನಕಷ್ಟು ಮೂಡಿಲ್ಲ. ಬಟ್ ಅವಾಗೆಲ್ಲ ಚಿಕ್ಕ ಚಿಕ್ಕ ಪೀಸಿಗೆ ಜಗಳ ಆಡ್ತಿದ್ವಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಹಾಕಿರೋದೆಲ್ಲ ನಮ್ಗೆ ರಜೆಗಳು, ಯಾವಾಗ ರಜೆ ಇರುತ್ತೆ ಅದು ಅಲ್ವೇನ್ರಿ. ಅದನ್ನ ಯಾಕೆ ಹಾಕಿದ್ರು ಅಂತ ಒಂದು ರೀಸನ್ ಹೇಳಿ ನೋಡೋಣ. ಅಲ್ಲಿ ರಜೆ ಲಿಸ್ಟ್ ಹಾಕಿದಾರ ಅಲ್ಲ, ಯಾವಾಗ ಹಾಕಿದ್ದು? ಏನಕ್ಕೆ ಹಾಕಿರ್ಬೋದು, ನಾನು ಕೇಳುತ್ತಿದ್ದಾನೆ. ನಾನೇನು ಮಾಡಿದ್ದೆ ಅಂತ ನಾನು ಮ್ಯಾಟ್ರ್ ಹೇಳ್ತೀನಿ ಇವಾಗ. ಯಾವುದು ಅದು ಬಸವ ಜಯಂತಿನಾ? ಬಸವ ಜಯಂತಿಗೆ ಯಾವ ಕಂಪ್ನಿನೂ ರಜೆ ಕೊಡಲ್ಲ ಆ್ಯಕ್ಚುಲಿ. ನನ್ನ ಕಸಿನ್ಗೆ ಅವತ್ತು ರಜೆ ಇತ್ತು, ಗೌರ್ಮೆಂಟ್ ಹಾಲಿಡೇ ಕಣೋ, ಕಾಲೇಜು ರಜೆ ಅಂತ ಹೇಳ್ದ. ನಾನೇನು ಮಾಡಿದೆ, ಮ್ಯಾಮ್ನ ಏನು ಕೇಳಲಿಲ್ಲ ಮಾಡಲಿಲ್ಲ. ಬ್ಯಾಗಿಗೆ ಲಗೇಜ್ ಆಲ್ರೆಡಿ, ನಂಗೆ ವೀಕ್ ಆಫ್ ಇರೋದು ಮಂಗಳವಾರ, ಮಂಡೇ ಇದ್ದಿದ್ದು ಬಸವ ಜಯಂತಿ. ಬ್ಯಾಗಿಗೆಲ್ಲ ಲಗೇಜ್ ತುಂಬಿಕೊಂಡು ಬಂದು ಬ್ಯಾಗ್ ಇಟ್ಕೊಂಡು ಸಂಜೆ ಈವ್ನಿಂಗು ಕೇಳ್ತಾ ಇದ್ದೀನಿ, ಮ್ಯಾಮ್ ಹೊರಡೋದ ಅಂತ. ರಜೆ ಇಲ್ಲ ಅಂತ ಅವ್ರು ಅವಾಗ. ಬಸವ ಜಯಂತಿಗೆ ಎಲ್ಲೂ ರಜೆ ಕೊಡಲ್ಲ ಫಸ್ಟ್ ಆಫ್ ಆಲು. ದಡ್ಡ ಅಂತಾರ. ನಾನು ಲಗೇಜ್ ಎಲ್ಲ ತುಂಬ್ಕೊಬಂದು, ಮ್ಯಾಮ್ ಆಲ್ರೆಡಿ ಹೊರಟು ಬಂದಿದ್ದೀನಿ, ನಾನು ಹೋಗಬೇಕು, ಮನೆಗೆ ಹೋಗ್ಬೇಕು ಅಂತ ಅಂದಿದ್ನಿ. ಮ್ಯಾಮ್ ಶಾಕ್, ಏನು ಇವಾಗ ಹಿಂಗೆ ಹೇಳ್ತಿದ್ಯಾ ಅಂತ. ಆಮೇಲೆ ಸರಿ ಆಯಿತು ಹೋಗು ಇವಾಗ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡ ಅಂತ ಹೇಳಿ ಕಳಿಸಿದ್ರು. ಅವತ್ತು ರಜೆ ಕೊಟ್ಟರು ನನಗೆ. ಅದಕ್ಕೆ ಆ ಲಿಸ್ಟ್ ಹಾಕಿರೋದು, ಯಾವಾಗ ಯಾವ ರಜೆ ಐತೆ ಕರೆಕ್ಟಾಗಿ ನೋಡ್ಕೊಬಿಡು ನೀನು, ಇಲ್ಲಾಂದರೆ ಯಾವಾಗ್ಲಾರು ಬಂದು ಇವತ್ತೇ ಹಾಲಿಡೇ ಮ್ಯಾಮ್ ಅಂತ ಕೇಳಿದೆ ಅಂತ ಹಾಕಿರೋದತ್ತೆ ಆ್ಯಕ್ಚುಲಿ, ಅಲ್ವೇನ್ರಿ? ಹ್ಞೂ ಅಲ್ಲಿ ಇನ್ನೊಂದ್ಸತಿ. ಮಂಡೇ ಅಂದರೆ ನಿಮ್ಗೇನು ಫೀಲು ಆ್ಯಕ್ಚುಲಿ? ಏನು ಫೀಲೇ? ಬಟ್ ಮಂಡೇ ಅಂದರೆ ನನಗೆ ತಲೆಗೆ ಬರೋದು ಟ್ರಾಫಿಕ್ ಜಾಸ್ತಿ ಅಲ್ವಾ? ಮಂಡೇ ಅಂದರೆ ಟ್ರಾಫಿಕ್ ಅಷ್ಟೇ ಹೆವಿ. ಬರೋಕೆ ಒಂದು 15-20 ನಿಮಿಷ ಮುಂಚೆನೇ ಹೊರಡಬೇಕು ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇನು ಮೇ ಬಿ. ಆದರೆ ನೆಕ್ಸ್ಟ್ ಲಾಸ್ಟ್ ವೀಕಲ್ಲಿ ಲಾಸ್ಟ್ 3 to 4 days ಅಷ್ಟು ಇದಿರಲ್ಲ. ಬನ್ನಿ ಲಂಚ್ ಮಾಡುವ. ಇವತ್ತು ಇಲ್ಲಿ ಕೂತ್ಕೊಂಡು ಊಟ ಮಾಡೋಕೆ ನಾನು. ಊಟ ಆಯಿತು, ಹೊರಗಡೆ ಒಂದು ವಾಕಿಂಗ್ ಹೋಗ್ಬೇಕು. ನಮ್ಮ ಕೊಲ್ಲಿಗೂ ಹೊರಗಡೆ ಹೋಗಿದ್ದಾರೆ ಸಪ್ರೇಟಾಗಿ ಎಲ್ಗೋ, ಏನೋ ಕೆಲಸ ಇದೆ ಅಂತ ಹೋದ್ರು. ಇವಾಗ ನಾನು ಒಬ್ಬನೇ ವಾಕಿಂಗ್ ಹೋಗ್ಬೇಕು. ಲೆಟ್ಸ್ ಗೋ ಟು ವಾಕಿಂಗ್. ಪಾರ್ಕ್ ಓಪನ್ ಇಲ್ಲ, ಹಾಗಾಗಿ ವಾಕಿಂಗ್ ಒಳಗಡೆ ಮಾಡೋಕ್ಕಾಗಲ್ಲ, ಪಾರ್ಕ್ ಹೊರಗಡೆ ಮಾಡ್ಬೇಕಷ್ಟೆ. ಫ್ಲೋರ್ ಹಾಕಿರ್ತಾರೆ, ಇಲ್ಲೇ ವಾಕಿಂಗ್ ಮಾಡ್ಬೇಕಷ್ಟೆ. 1-2 ರೌಂಡ್ ಇಲ್ಲೇ ಸುಮ್ಮನೆ ಸ್ಟ್ರೈಟಾಗಿ ರೋಡ್ ಸೈಡ್ ವಾಕಿಂಗ್ ಮಾಡಿ ಹೋಗ್ಬೇಕು. ತಿಂದಮೇಲೆ ಹಾಗೆ ಕೂರೋಕ್ಕಾಗಲ್ವಲ್ಲ, ವಾಕಿಂಗ್ ಮಾಡೋಣ ಗೈಸ್. ವರ್ಕಿಂಗ್ ಅದೇ ಥೂ ಯಾರು ಗುರು. ವಾಕಿಂಗ್ ಎಲ್ಲ ಮುಗೀತು. ಒಂದು 5 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ವರ್ಕ್ ಮಾಡೋಣ. ಲೆಟ್ಸ್ ಗೋ. 2 hours later. ಮತ್ತೆ ಒಂದು ಬ್ರೇಕು 4 ಗಂಟೆ ಆಯಿತು ವರ್ಕ್ ಮಾಡಿ 1-2 hours. ಮತ್ತೆ ಒಂದು ವಾಕಿಂಗ್, ಇನ್ನೊಂದು ವಾಕಿಂಗ್ ಹೋಗೋಣ ಸಂಜೆ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ಇವತ್ತು ವೆದರ್ ಒಂಥರ ಮಳೆ ವೆದರ್ ಬರ್ತಿದೆ ಗೈಸ್. ನನಗೆ ಈ ಮಳೆ ಬಂದರೂ ಏನು ಟೆನ್ಷನ್ ಇಲ್ಲ. ಈ ಮಳೆ ಮುಂಚೆ ವೆದರ್ ಬರುತ್ತಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಒಂಥರ ಮಂಕಿಡ್ಸುತ್ತೆ ನನ್ನ ಮೈಂಡ್ನೇ. ನಿಮಗೆ ಹೇಗೆ? ಕೆಲವೊಬ್ರಿಗೆ ಮಳೆ ಅಂದರೆ ತುಂಬ ಇಷ್ಟ, ನನಗಂತೂ ಬೇಸಿಗೆ ಆಗಲ್ಲ ಅಂದ್ರೇ ಇಷ್ಟ. ಬೆಂಗಳೂರಲ್ಲಿ ಟೈಮ್ ಎಷ್ಟು? 4:43. 7 ಗಂಟೆ ಆಗಷ್ಟು ಇದಾಗೋಯ್ತೆ ವೆದರ್. ಏನಿದು? ಓಪನ್ ಮಾಡಿ ಬನ್ನಿ. ಪನ್ನೀರು, ಇದು ಚಿಕನ್ನು, ಇದು ಕ್ಯಾಪ್ಸಿಕಮ್.
ಖಾಲಿ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ನಿಜ ನಿಜ ಹೇಳಿ, ಸುಸ್ತಾಗ್ತಿಲ್ವಾ ತಿನ್ನೋ ಅಷ್ಟೊತ್ತಿಗೆ? ತಿನ್ನೋದ್ರಲ್ಲೂ ಸುಸ್ತಾಗುತ್ತೆ ಅಂತ ಗೊತ್ತಾಗ್ತಿರೋದು ಇವಾಗ. ನಮಗೂ ಅಷ್ಟೇ. ನನಗೆ ವರ್ಕು ಬೆಳಿಗ್ಗೆ ಹೊತ್ತಿರಲ್ಲ ಜಾಸ್ತಿ, ಸಂಜೆ ಹೊತ್ತು ಎಂಡ್ ಆಫ್ ದ ಡೇ ಜಾಸ್ತಿ ವರ್ಕ್ ಇರುತ್ತೆ ಗೈಸ್. ಕೊನೆ ಟೈಮಲ್ಲಿ ವರ್ಕೆಲ್ಲ ಮುಗಿಸಿ ಹೋಗೋಷ್ಟೊತ್ತಿಗೆ ಹಿಂಸೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರಿ ಬರ್ತೀನಿ, ಬಾಯ್ ಬಾಯ್. ನಮ್ಮ ವ್ಯೂವರ್ಸ್ಗೂ ಬಾಯ್ ಹೇಳಿ. ಲೆಟ್ಸ್ ಗೋ. ಮಳೆ ಬರೋಗಾಗಿದೆ ಗೈಸ್, ಹೋಗ್ಬೇಕು. ಗಾಯ್ಸ್ ಆಫೀಸಿಂದ ಡೈರೆಕ್ಟ್ ರೂಮ್ಗೆ. ಅಂದರೆ ಮಧ್ಯದಲ್ಲಿ ವ್ಲಾಗ್ ಮಾಡೋಣ ಅಂದ್ಕೊಂಡ್ರೆ ಹೆವಿ ರಶ್ಶು, ಮೆಟ್ರೋನ ರಶ್ಶು ಮತ್ತು ಬಸ್ಸು ರಶ್ಶು ಹೆವಿ. ಮಂಡೇ ಅಲ್ವಾ, ಹಾಗಾಗಿ ತುಂಬ ರಶ್ಶು. ಈಗ ಒಂದು ಪಾರ್ಕಿಗೆ ವಾಕಿಂಗ್ ಹೋಗಿ, ನೈಟ್ ಆಯ್ತಲ್ವಾ, ಒಂದು ವಾಕಿಂಗ್ ಹೋಗಿ ನೋಡೋಣ ಏನಾಗುತ್ತಂತ. ಲೆಟ್ಸ್ ಗೋ. ಮಳೆ ಬೇರೆ ಬರ್ತೈತೆ ಗೈಸ್, ನಾನೆಂತ ಹುಚ್ಚ ನೋಡಿ, ಮಳೆ ಬರ್ತೈತೆ ಅಂತರೂ ವಾಕಿಂಗ್ ಬಂದಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಹ್ಯಾಬಿಟ್ಟು ಗೈಸ್. ಡೈಲಿ ವಾಕಿಂಗ್ ಮಾಡ್ಬೇಕು ನನಗೆ, ಮಾರ್ನಿಂಗ್ ಈವ್ನಿಂಗು. ಅದೊಂಥರ ಖುಷಿ ಕೊಡುತ್ತೆ ನನಗೆ. ಈಗ ವಾಕಿಂಗ್ ಮುಗಿಸಿ ಊಟ ಮಾಡಿ ಒಂದು ಸ್ವಲ್ಪ ಮನೆಗೆಲ್ಲ ಫೋನ್ ಮಾಡಿ ಶಿಸ್ತು ಮಲ್ಕೋಬೇಕು. ನಾಳೆ ವೀಕ್ ಆಫ್ ಬೇರೆ. ಒಬ್ಬರು ಇಲ್ಲ, ಬೆಳಿಗ್ಗೆ ಅಷ್ಟೊಂದು ಜನ ಇರ್ತಾಯಿದ್ರು, ಮಳೆ ಅಲ್ವಾ, ಯಾರೂ ಇಲ್ಲ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಬಾಯ್ ಬಾಯ್.